ಪಿಕ್ನಿಕ್ ಅರೇಂಜ್ಮೆಂಟ್ ಆಯಿತು ಬಾ. ದ ಒನ್ ವಿತ್ ದ ವ್ಯೂ. ಇದು ರಸಗುಲ್ಲ ಅವಾಗ ಸಿಗ್ತಾ ಇತ್ತಲ್ಲ ನಾವು ಚಿಕ್ಕವರಿದ್ದಾಗ. ಬ್ಯಾಡ್ ಬಾಯ್ ರಿಷಬ್, ವೆರಿ ಬ್ಯಾಡ್ ಬಾಯ್. ಹಳದೆ. ಹಲೋ, ವೆಲ್ಕಮ್ ಬ್ಯಾಕ್ ಫಾರ್ ಪಾರ್ಟ್ 2. ಎಸ್, ಇವಾಗ ಸಪ್ತಾ ರೆಸಾರ್ಟಲ್ಲಿ ಚೆಕ್ಔಟ್ ಆಗಿ ನಾವು ನೆಕ್ಸ್ಟ್ ಓಡ್ತಾ ಇರೋದು ಮೌಂಟನ್ ಶ್ಯಾಡೋ ರೆಸಾರ್ಟಿಗೆ. ಆ್ಯಂಡ್ ನಾವು ಆ್ಯಕ್ಚುಲಿ ಸಪ್ತಾ ರೆಸಾರ್ಟ್ ಒಂದು ದಿನ, ಮೌಂಟನ್ ಶ್ಯಾಡೋ ಒಂದು ದಿನ ಸ್ಟೇ ಆಗ್ತಾಯಿದ್ದೀವಿ. ಸಪ್ತಾ ರೆಸಾರ್ಟ್ ಎಲ್ಲ ಬುಕ್ಕಿಂಗ್ ಆದಮೇಲೆ ನೋಡ್ತಾ ಇದ್ದೀವಿ ತಾಜ್ ಇದೆ ಅಂತ ಗೊತ್ತಾಯಿತು. ಸೊ ನಾವು ಇಲ್ಲಾಂದಿದ್ರೆ ತಾಜ್ ಒಂದಿನ, ಮೌಂಟನ್ ಶ್ಯಾಡೋಸ್ ಒಂದಿನ ಸ್ಟೇ ಆಗ್ಬೋದಿತ್ತು. ಬಟ್ ದಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಸ್ಟೇ ಆಗೋಣ. ಎಸ್, ಆಲ್ಮೋಸ್ಟ್ 30-35 ಕಿಲೋಮೀಟರ್ಸ್ ಆಗುತ್ತೆ. 3 ಕಿಲೋಮೀಟರ್ಸ್ ರೋಡಾ ಇದು? ಈ ರೆಸಾರ್ಟ್ ಅವ್ರಿಗೆ ರೆಡಿ ಮಾಡಬೇಕಪ್ಪ ಈ ರೋಡ್ನ. ವೆದರ್ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. 4 ಕಿಲೋಮೀಟರ್ಸ್ಗೆ ನಿಮ್ಗೆ ಅರೌಂಡ್ 30-40 ಮಿನಿಟ್ಸ್ ಆಗಿಬಿಡುತ್ತೆ, ಅಲ್ಲೇ ಟೈಮ್ ಹೊರ್ಟೋಗುತ್ತೆ. ಎಸ್, ಕಾಣಿಸ್ತಾ ಇದೆಯಲ್ಲ ಅದೇ ರೆಸಾರ್ಟ್. ಟಾಪ್ ವ್ಯೂ ಸಿಗುತ್ತೆ ನಿಮಗೆ. ಬಟ್ ಒಂದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಅಷ್ಟು ಬಿಟ್ಟರೆ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಫೈನ್. ಸೊ ಎಂಟ್ರ್ ಆದ್ವಿ. ನಾವು ಇಲ್ಲೇ ಗಾಡಿನ ಪಾರ್ಕ್ ಮಾಡಬೇಕಾಗತ್ತೆ. ಪಾರ್ಕ್ ಮಾಡಾದ್ಮೇಲೆ ಅವರು ಬಗ್ಗೆಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ತುಂಬ ಎಕ್ಸೈಟ್ ಆಗಿದ್ದೀನಿ ಆ ವ್ಯೂ, ಆ ವೆದರ್ಗೆ. ಬಟ್ ಗೊತ್ತಿಲ್ಲ, ಇಮೇಜಸಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ಆ ವ್ಯೂ, ಇದೆಲ್ಲ ನೋಡೋದಕ್ಕೆ. ಸೊ ಜಸ್ಟ್ ಅ ಫ್ಯೂ ಮಿನಿಟ್ಸ್ ಮೋರ್ ನಿಮಗೂ ತೋರಿಸ್ತೀನಿ ಹೇಗೆಲ್ಲ ಕಾಣಿಸ್ತಿದೆ ಅಂತ ಚೆಕ್ ಮಾಡಿ. ಹೈಟ್ ಹೋಗ್ತಾ 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 ನಿಮಗಿನ್ನೂ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿನೇ ಆಗ್ತಾ ಇರುತ್ತೆ. ಅಂದರೆ ಆ ವ್ಯೂ, ಆ ವೆದರ್ಗೆ, ಆ ವ್ಯೂಗೆ ನೋಡ್ತಾ ನೋಡ್ತಾ ನಿಮಗೆ ವಾವ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಕ್ಕತ್ತಾಗಿದೆ, ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಪ್ಲೀಸ್ ನೀವು ವಯನಾಡ್ ಕಡೆ ಏನಾದರೂ ಬಂದರೆ ಪ್ಲ್ಯಾನ್ ಮಾಡಿ ಸ್ಟೇನ ಅಟ್ಲೀಸ್ಟ್ ಅ ಡೇ ಸ್ಟೇ ಆಗೋಕ್ಕೆ ಪ್ಲ್ಯಾನ್ ಮಾಡಿ. ಇಟ್ಸ್ ಸೋ ಬ್ಯೂಟಿಫುಲ್, ಸೋ ವರ್ತ್ ಗಿವಿಂಗ್ ಸೋ ಮಚ್. ದಟ್ಸ್ ವಾಟ್ ಐ ಫೆಲ್ಟ್. ಸೊ ಎಸ್, ನೀವು ನೋಡಿ ನಿಮಗೂ ಗೊತ್ತಾಗುತ್ತೆ. ಕರ್ಕೊಂಡು ಬರೋಕ್ಕಾಗಲ್ಲ, ಮಾಡಿ ಸರ್ಕಲ್ ವಿಡಿಯೋ ಮಾಡೋದು.
ಮೇಘ ಹಾಯ್ ಬುಬ್ಬು. ವಾವ್, ನೋಡಮ್ಮ ಎಷ್ಟು ಚಂದ ಇದೆ. ಎಷ್ಟು ಹೈಟಲ್ಲಿ ಇದೆಯಾ ನೀನು ಬುಬ್ಬಮ್ಮ ಇವಾಗ? ಎಷ್ಟು ಹೈಟಲ್ಲಿ ಇದೆಯಾ ಬುಬ್ಬು? ವೆಲ್ಕಮ್ ಅಪೋಚ್, ವೆಲ್ಕಮ್. ಖಾರ ಇದೆಲ್ಲ ಸ್ಪೈಸಿ ಸ್ಪೈಸಿ. ಚೀಸ್. ಒಬ್ಬೊಮ್ಮನ ಬಿಟ್ರೆ ಆಡ್ಕೊಂಡಿರ್ತಾನೆ ಕಲ್ಲೆಲ್ಲ ಎತ್ಕೊಂಡು ಬಿಡೋಣ ಮನೇನ. ಇಲ್ಲ ಹುಷಾರು. ಒಂದು ಫೋಟೋ ತೆಗಿತೀಯ ಹಂಗೆ? ಬುಬ್ಬುಮ್ಮ ಬುಬ್ಬುಮ್ಮ ಬುಕ್ಸ್ ಓದ್ತೀಯಮ್ಮ? ಲಂಚ್ ಬುಬ್ಬುಮ್ಮ, ಲಂಚ್ ಲಂಚ್. ಎಲ್ಲಿ ಕೂತ್ಕೊಳ್ಳೋಣ ಬುಬ್ಬು? ಎಲ್ಲಿ ಕೂರೋಣ? ಆ ಕಡೆ ಹೋಗೋಣ ನಡಿ, ಅವನಿಗೆ ಇದು ಬೇಕಲ್ಲ ಬೇಬಿ. ಬೇಬಿ ಬೇಬಿ ಸೀಟ್. ಯು ವಾಂಟ್ ಬೇಬಿ ಸೀಟ್? ಸಿಟಿ ಟ್ರಾಫಿಕ್ ಮಧ್ಯ, ಸೌಂಡ್ಸ್ ಮಧ್ಯ ಈ ಗ್ರೀನರಿ ಸೋ ಪೀಸ್ಫುಲ್ ಆಗಿದೆ. ಮೈಂಡ್ ಎಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂದರೆ ಕಾಂಟ್ ಎಕ್ಸ್ಪ್ಲೇನ್ ದಟ್ ಫೀಲ್. ಅದೆಲ್ಲ ಫೀಲ್ ಮಾಡಬೇಕಷ್ಟೆ. ಸೊ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ, ಅದು ಬಿಟ್ಟರೆ ಬೇರೆ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾವು ಚೆಕ್-ಇನ್ ಆಗಿ ಲಂಚ್ ಮುಗಿಸ್ಕೊಂಡ್ವಿ. ಲಂಚ್ ಮುಗಿಸಿ ಇವಾಗ ನಾನು ನಿಮಗೆ ರೂಮ್ ಟೂರ್ ತೋರಿಸ್ತೀನಿ. ಸೊ ನೀವು ಅಂದ್ಕೊಳ್ಬೋದು ರೂಮ್ ಟೂರ್ ಏನಂತ ಸ್ಪೆಷಲ್, ನಾರ್ಮಲಾಗಿ ಅದೇ ಬೆಡ್, ಅದೇ ವಾಶ್ರೂಮ್ಸ್ ಅದೇ ಇರುತ್ತೆ ಅಂತ. ಬಟ್ ಇಲ್ಲ, ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್. ಏನಂತ ಅಂದರೆ ಆ ಒಂದು ವ್ಯೂ ನಿಮಗೆ, ಅಂದರೆ ಎಲ್ಲ ರೂಮ್ಸಲ್ಲೂ ನಿಮಗೆ ವ್ಯೂ ಸಿಗುತ್ತೆ. ಸೊ ಆ ಪರ್ಟಿಕ್ಯುಲರ್ ವ್ಯೂಗೋಸ್ಕರ ರೂಮ್ ಟೂರ್. ಸೊ ಈಚ್ ಆ್ಯಂಡ್ ಎವ್ರಿ ರೂಮ್ಸಲ್ಲಿ ಈ ಒಂದು ವ್ಯೂನೇ ಹೈಲೈಟ್. ಸೊ ನಿಮಗೆ ಬಾಲ್ಕನಿ ವಿತ್ ವ್ಯೂ ಸಿಗುತ್ತೆ. ನಾವು ತೊಗೊಂಡಿದ್ದು ನಾರ್ಮಲ್ ರೂಮ್ ತೊಗೊಂಡಿದ್ವಿ. ನಿಮಗೆ ಜಕೂಸಿ ಇನ್ಕ್ಲೂಡ್ ಆಗಿರೋದು ಇರುತ್ತೆ. ಸೊ ನಾವು ಜಸ್ಟ್ ಒನ್ ಡೇಗೋಸ್ಕರ ನಾವು ನಾರ್ಮಲ್ ರೂಮ್ ತೊಗೊಂಡಿದ್ವಿ. ಆ್ಯಂಡ್ ಸೋ ಬ್ರೆತ್ ಟೇಕಿಂಗ್ ವ್ಯೂ ಇದು. ಸೋ ಕಾಮಾಗಿದೆ, ಸೊ ಪೀಸ್ಫುಲ್ ಆಗಿದೆ. ಆ್ಯಂಡ್ ಇಲ್ಲಿಂದ ಹೊರಡಕ್ಕೆ ಮನಸ್ಸೇ ಬರಲಿಲ್ಲ ನಮಗೆ. ತುಂಬ ಮಿಸ್ ಮಾಡ್ಕೊಂಡ್ವಿ ಈ ಪ್ಲೇಸ್ನ. ದಟ್ ಈಸ್ ಸೆಕೆಂಡ್ರಿ. ಸೊ ನೀವು ನೋಡ್ಬೋದು ವ್ಯೂ ತುಂಬ ಚೆನ್ನಾಗಿದೆ ಅಲ್ವಾ?
Keisha. Keisha. ನೋ ಕೇಕ್ ಅರೇಂಜ್ಮೆಂಟ್ ಆಯಿತು ಬಾ ಅರೇಂಜ್ ಮಾಡ್ತಾ ಇದ್ದಾರೆ ಲೆಟ್ಸ್ ಕಟ್ ದ ಕೇಕ್ ಸೀದೆ ಯೋ ಪಾಪ ಬ್ರೈಟ್ನೆಸ್ ಯಾವ ಕಡೆ ಬರುತ್ತೆ ನೋಡಿ ಈ ಕಡೆ ಬರುತ್ತೆ ಹಿಂಗೆ ಬರುತ್ತಾ ನಾವು ಯಾವ ಸೈಡ್ ನಿಂತ್ಕೊಂಡ್ರೆ ಬ್ರೈಟೇ ಬರ್ತಾ ಇಲ್ಲ ಹೀಗೆ ಈ ಒಂದು ಕೇಕ್ ರೆಸಾರ್ಟ್ ಕಡೆಯಿಂದ ಅರೇಂಜ್ ಮಾಡಿದ್ದಾರೆ ನಾವು ಸ್ಪೆಷಲ್ ಡೇ ಅಲ್ಲಿ ಅರೈವ್ ಆಗ್ತಾ ಇದ್ದೀವಿ ಅಂದಾಗ ಅವರು ಅರೇಂಜ್ ಮಾಡಿಕೊಟ್ಟಿದ್ದಾರೆ ದ ಒನ್ ವಿತ್ ದ ವ್ಯೂ ಏನು ಮಾ ಕೇಕ್ ಕಟಿಂಗ್ ಇಲ್ಲ ನಾನು ನೀನು ಕೇಕ್ ಕಟಿಂಗ್ ಮಾಡೋದು ಎಲ್ಲಿ ಕೇಕ್ ಕಟಿಂಗ್ ಮಾಡೋದು ಬೊಬ್ಬಮ್ಮ ನೀನು ಅಳ್ಬಾರ್ದು ನಗ್ತಾ ಇರಬೇಕು ಚೆನ್ನಾಗಿ ಆಟಾಡಬೇಕು ಅಮ್ಮಗೆ ಇರಿಟೇಟ್ ಮಾಡಬಾರ್ದು ಪಪ್ಪ ಕೋಪ ಮಾಡಿಸ್ಬಾರ್ದು ಓಕೆ ಓಕೆ ಓಕೆನಾ ಕೇಕ್ ಕಟಿಂಗ್ ಮುಗಿಸಿ ಸ್ನ್ಯಾಕ್ಸಿಗೆ ಟೈಮ್ ಆಯಿತು ಕಾಫಿ ಸ್ನ್ಯಾಕ್ಸಿಗೆ ಸೊ ನಾವು ಅಲ್ಲಿಗೆ ಹೊರಟ್ವಿ ನೀವು ಈ ಜಾಗನ ನೋಡಬೇಕು ಇದಿನ್ನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅವರು ಮಾಡಿರೋ ಸ್ಪಾಟ್ ತುಂಬ ಚೆನ್ನಾಗಿದೆ ತುಂಬ ಹೈಲೈಟ್ ಆಗಿದೆ ಅಂದರೆ ಆ ವ್ಯೂ ಎಂಜಾಯ್ ಮಾಡ್ಕೊಳ್ತಾ ಒಳ್ಳೆ ಕಾಫಿ ಕುಡಿಬೋದು ಸೈಕ್ಲಿಂಗ್ ಏನಿದು ಇಲ್ಲ ಸೈಕ್ಲಿಂಗ್ ದಾರಿ ಬೇರೆ ಕೊಟ್ಟಿದ್ದಾರೆ ಅಂದರೆ ವ್ಯೂ ಪಾಯಿಂಟ್ಗೋಸ್ಕರ ಅದು ಕಾಫಿ ಈ ಥರ ಮಾಡಿರೋದು ಸ್ಪಾಟ್ ಚೆನ್ನಾಗಿರುತ್ತೆ ಅಂತ ಹಾಂ ಕಾಫಿ ಕಾಫಿ ಲೆಟ್ಸ್ ಡ್ರಿಂಕ್ ಕಾಫಿ ಜಿಜು ಕಾಫಿ ಕುಡಿಯೋಣ ಹಾಂ ಇದೇನೆ ನಮ್ಮ ಫೋಟೋದಲ್ಲಿ ಇದ್ರಲ್ಲಿ ನೋಡಿದ್ವಿ ಸರ್ಬತ್ತು ಬಜ್ಜಿ ಬೋಂಡ ಬೇಡಮ್ಮ ಕಾಫಿ ಕುಡಿಯೋಣ ಇದು ರಸಗುಲ್ಲ ಅವಾಗ ಸಿಗ್ತಾ ಇತ್ತಲ್ಲ ನಾವು ಚಿಕ್ಕವರಿದ್ದಾಗ ಅಲ್ಲಮ್ಮ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂಚೆಲ್ಲ ಹಾಕಿದ್ದಾರೆ ಕುತ್ಕೊಳ್ಳೋಕೆ ಇಲ್ಲ ನಿಲ್ಲಿಸ್ಬಿಟ್ಟ ಆ ಸಾಂಗ್ ಹಾಕಿದ್ರು ಕಿರಣ ಟೀ ಶಾಪ್ ಫೋಟೋ ಹಾಕಿದ್ರು ತಂಗಿರ್ತೀನಿ
ಬ್ಯಾಡ್ ಬಾಯ್ ರಿಷಬ್, Is it? ವೆರಿ ಬ್ಯಾಡ್ ಬಾಯ್. ಅಳದೆ ಕೆಲಸ, ಬರೀ ಅಳದೆ ಕೆಲಸ. ಬಿಟ್ಬಿಡಕು ಬುಬ್ಬುಮ್ಮಗೆ ಬಿಟ್ಬಿಡು ನೆಲದ ಮೇಲೆ. ನೋಡಿ ಎಲ್ಲ ಎತ್ತೆಸಿದವನೆ, ಹೋಗ್ತಾವ್ನು ಕಿರಣ್ ಕೆಳಗಡೆ ಬಿಟ್ಬಿಡು. ಅವ್ನು ಎಲ್ಲಿ ಹೋಗ್ತಾನೋ ಹೋಗ್ಲಿ, ಹೋಗ್. ಹೋಗ್, ಅದೆಲ್ಲ ಹೋಗ್ತೀಯ ಹೋಗ್. ಏಯ್ ಬಾ. ಸ್ಟಾರ್ಟ್. ಎಂತ ಕೆಲಸ ಆಯ್ತು ಇರೋ ಮೇಲೆ ಟೊಮೆಟೊ ಚಟ್ನಿ, coconut ಚಟ್ನಿ. What is this? ಉಪ್ಪಿಟ್ಟು, ಸಾಂಬಾರ್, ಇಡ್ಲಿ, ವಡ, ಸಾಂಬಾರ್. What is ಕಲಾಪಂ? ಸೊ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೂಬುಗೆ ಯೋಗರ್ಟ್ ತಿನ್ನಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಅದನ್ನು ತಿಂತಾನೆ. ತಿಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ರೆಸಾರ್ಟಿಂದ ಹೊರಡೋ ಟೈಮಲ್ಲಿ ನಾನು ಅವನಿಗೆ ತಿನ್ನಿಸ್ತೀನಿ. ಸದ್ಯಕ್ಕೆ ಯೋಗರ್ಟ್ ತಿನ್ನಿಸ್ದೆ. ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೇನು ಗುಡ್ ಬೈ ಹೇಳೋ ಟೈಮ್ ಈ ರೆಸಾರ್ಟಿಗೆ. ನಾವು ಬೂಬುಗೆಲ್ಲ ಮತ್ತೆ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಚೆಕ್ಔಟ್ ಮಾಡಿದ್ವಿ. ಬಟ್ ಒಂದು ಏನು ಮಿಸ್ ಮಾಡಿದ್ವಿ ಅಂದರೆ ಸೈಕ್ಲಿಂಗ್ ಹೋಗಿರಲಿಲ್ಲ. ಸೊ ಕಿರಣ್ ಬೂಬುನ ಇಟ್ಕೊಂಡಿದ್ರು, ನಾನು ಸೈಕ್ಲಿಂಗ್ ಹೋಗಿ ಬಂದೆ. ಆ ಸೈಕ್ಲಿಂಗ್ ಪಾತ್ ಇದೆಯಲ್ಲ ಅದಂತೂ ತುಂಬ ಚೆನ್ನಾಗಿದೆ, ತುಂಬ ರಿಲ್ಯಾಕ್ಸಿಂಗ್, ಕ್ರೇಜಿಯಾಗಿದೆ ಸೈಕ್ಲಿಂಗ್ ಹೋಗೋದಕ್ಕೆ. ಸೊ ಇದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ ಬಂದಾಗ. ಅವ್ರಿಗೆ ಏನು ಅನಿಸಲ್ಲ, ಏನು ಅನ್ಸಲ್ಲ ಅವ್ರಿಗೆ ಮಾಡ್ದಾಗ. ಬಾಯ್ ಅಂಟಿಲ್ ನೆಕ್ಸ್ಟ್ ಟೈಮ್. ಬುಬ್ಬುನ್ ಬಿಟ್ಟು ಬರೋದು ನೆಕ್ಸ್ಟ್ ಟೈಮು ಅಲ್ಲ ಬುಬ್ಬು? ಹಿಂಗೆ ಕರ್ಕೊಂಡು ಬರೋಲ್ಲ ನಾವು ನೆಕ್ಸ್ಟ್ ಟೈಮು. ತರ್ಲೇನ ಮನೇಲಿ ಬಿಟ್ಟು ಬರೋದು.
ನೆಕ್ಸ್ಟ್ ನಾ ಹೊರಟಿದ್ದು ಬನಾಸುರ ಸಾಗರ್ ಡ್ಯಾಮ್ ಅಂತ. ರೆಸಾರ್ಟಿಂದ ಸ್ವಲ್ಪ ನಿಯರ್ ಬೈಯೇ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಹೇಗಿದೆ ಏನು ಎಲ್ಲ ಫುಲ್ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ. ಅಂಟಿಲ್ ದೆನ್ ಸಿ ಯು ಆಲ್, ಬಾಯ್.